ಅಂಕಲ್ಗೆ ಗ್ಲೌಸ್ ಬೇಕಂತೆ. ಅಯ್ಯೋ ಒಳ್ಳೆ ರೈಡಿಂಗ್ ಗ್ಲೌಸ್. ಇವೆಲ್ಲ ರೈಡಿಂಗ್ ಗ್ಲೌಸ್, ಇದು ಬೇರೆ ಕೊಡುವಂತೆ. ಸೊ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಬಾಯ್ಸ್ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ರು, ಇಲ್ಲ ಇದ್ದಾರೆ ನೋಡಿ. ಸೊ ಈಗ ಫ್ಯೂಯಲ್ ಹಾಕ್ಸಿ ಬೆಂಗಳೂರಿಗೆ ಜೈ ಅನ್ನೋದು. ಸರಿ ಸರ್, ಥ್ಯಾಂಕ್ ಯು. ಫುಲ್ ಪಬ್ಲಿಕ್ ಅಟೆನ್ಷನ್ ಒಬ್ಬರು. ಹಾಂ ಬನ್ನಿ ಬನ್ನಿ. ಬರ್ತೀರಾ ತಾನೇ? ಬರ್ತೀರಾ ಅಲ್ಲಿ? ಬನ್ನಿ ಬನ್ನಿ ಬನ್ನಿ. ಅವಳಿ ಬೋಜಾದೆ ಅವಳಿ ಹೋಗಪ್ಪ. ಯಾರು ನೋಡಿದ್ರು ಬೋಜಾದೆ ಕೇಳ್ತಾರೆ. ಈಗ ಮೈನ್ ರೋಡ್ಗೆ ಹೋಗಿ ಹೈವೇಗೆ ನಾವು ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋಣ. ಒಳ್ಳೆ ದೇವಸ್ಥಾನ, ಅದು ಚೆನ್ನಾಗಿದೆ. ಬಾಯ್ಸ್, ಐ ಆಮ್ ರಿಯಲಿ ಸಾರಿ. ನಾನು ಎಲ್ಲ ನಮ್ಮ ಬಾಯ್ಸ್ ಬಂದಿದ್ದವ್ರನ್ನೆಲ್ಲ ಬನ್ನಿ ಹೈವೇಗೆ ಪೆಟ್ರೋಲ್ ಬಂಕ್ ಹತ್ರ ಫೋಟೋಸ್ ಬೇಕಾದ್ರೆ ತೆಕ್ಕೊಂಡಿರುತ್ತೆ ಅಂತ ಹೇಳಿದೆ. ಬಟ್ ಇವ್ರು ಹೇಳಿರೋ ಪೆಟ್ರೋಲ್ ಬಂಕ್ ಇನ್ನೂ ಮುಂದೆ ಇದೆ. ಸೊ ದಾವಣಗೆರೆಯಿಂದ ಮುಂದೆ ಬಂದ್ಬಿಡಿ. ಐ ಆಮ್ ರಿಯಲಿ ಸಾರಿ, ಇದು ಸ್ವಲ್ಪ ಕನ್ಫ್ಯೂಷನಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ರಿಯಲಿ ಸಾರಿ. ಅಯ್ಯೋ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ. ಇಲ್ಲೇ ಎಲ್ಲೋ ಅಂದ್ಕೊಂಡೆ ಪೆಟ್ರೋಲ್ ಬಂಕ್ ನಾನು. ಇವ್ರು ಹೇಳಿರೋದು ಬಂದು ಇನ್ನೂ ಮುಂದೆ ಎಲ್ಲೋ ಇರೋದಂತೆ. ಛೇ,
ಏನೇನು ಮರ್ಯಾದೆನೇ ಇಲ್ಲ ಹೋಗುರು ಈ ಹೈವೇಯಲ್ಲಿ. ಸೀರಿಯಸ್ಲಿ. ಅಯ್ಯೋ ಅಯ್ಯೋ. ಆಗ್ಬಿಟ್ರು ಬರೋ ಸ್ಲೋ ಆಗ್ಬಿಟ್ರು ಸಡನ್ನಾಗಿ. ಚೆನ್ನಾಗಿದೆ. ಸೋಮ ಗಾಡಿ ಏರ್ ಕಡಿಮೆ ಆದಂಗಿದೆ. ಕುತ್ಕೊಳ್ಳಿ. ಏರ್ ಕಡಿಮೆ ಆದಂಗಿದೆ, ಕುತ್ಕೊಳ್ಳಿ ಕುತ್ಕೊಳ್ಳಿ ಬ್ರೋ. ಏರ್ ಕಡಿಮೆ ಆಗಿದೆ ಆಲ್ರೆಡಿ, ಕುತ್ಕೊಳ್ಳಿ. ಏರ್ ಕಡಿಮೆ ಆಗಿದೆ ನೋಡಿ. ಹಿಂದಕ್ಕೆ ತಳ್ಳಿ ಹೇಳ್ತೀನಿ, ಹಿಂದಕ್ಕೆ ಬ್ರೋ. ಏರ್ ಕಡಿಮೆ ಆಗಿದೆ, ಏರ್ ಕಡಿಮೆ ಆಗಿದೆ. ಇಲ್ಲ ಇಲ್ಲ, ಈಗ ನಾನು ನೋಡಿದ್ನಲ್ಲ. ಹ್ಞೂ ಬ್ರೋ, ಅದಕ್ಕೆ ತಳ್ಳಿ ಹೇಳ್ತಾ ಇರೋದು. ತಳ್ಳಿ ಇದಾ ಇಲ್ಲಿ ಬ್ರೋ. ಓ ದೊಡ್ಡದು ಸೋಮ. ಸ್ವಲ್ಪ ಇಂಜಿನ್ ಹಾಕು ಕೈಯಲ್ಲಿ, ಸ್ವಲ್ಪ ಇಂಜಿನ್ ಹಾಕು. ಬನ್ನಿ ಹಿಂದಕ್ಕೆ ಬನ್ನಿ ಬ್ರೋ. ಹೋಗಿದ್ರೆ ಇನ್ನೂ ಫುಲ್ ಕೆಳಗೆ ಕೂತ್ಕೋಬೇಕಾಗಿತ್ತು. ಬನ್ನಿ ನೋಡೋಣ ಬೇರೆ ಏನಾಗಿದೆಯಾ. ಇಲ್ಲ ಇಲ್ಲ, ಅಷ್ಟಕ್ಕೆ ಬಬಲ್ ಬರಬೇಕಿತ್ತು. ಇಲ್ಲೂ ಒಂದಾಗಿದೆ. ಬ್ರೋ ಏನು ಮಾಡೋಕ್ಕಾಗಲ್ಲ. ಎನಿವೇಸ್ ಏನೋ ಆಗಿರುತ್ತೆ. ನಿಧಾನವಾಗಿ ನಡೀರಿ. ಎಲ್ಲಿದ್ರೆ ಪಂಚರ್ ಶಾಪ್ ಅಲ್ಲಿ ನಡೀರಿ. ಬೇಗ ನಡೀರಿ ಹೇಳ್ತೀನಿ. ನೋಡಿ ಸ್ಪೀಡ್ ಹೊಡಿಬೇಡಿ, ಅಲ್ಲಾಡುತ್ತೆ ಬ್ರೋ. ಇವಾಗ ಇಲ್ಲೆಲ್ಲೋ ಹೊಡೆದಿದೆ ಬ್ರೋ. ಈಗ ಇಲ್ಲೆಲ್ಲ ಹೊಡೆದಿದೆ. ಇಷ್ಟು ಇಳಿದಿರಲಿಲ್ಲ ಆಗಲೇ. ಅಲ್ಲೇ ಎಲ್ಲ ನೋಡ್ಬೇಕು ತಾನೆ ಮತ್ತೆ. ಇಲ್ಲಿ ನೋಡೋಣ ಡಾಬಾ ಹತ್ರ ಏನು ಐತೆನಾ. ಡಾಬಾ ಹತ್ರ ಏನು ಐದೇನು ನೋಡೋಣ ಪಂಚರ್ ಶಾಪು. ಬ್ರೋ ಫುಲ್ ಹೋಯ್ತು. $21 ಲಕ್ಷ ಬೆಂಗಳೂರು. ಅಲ್ಲ ಇನ್ನೂ ಇದಾವೆ ಬೇರೆ ಬೇರೆ ಈ ಗಾಡಿಗಳು ಅಷ್ಟೇ. ನಿಮ್ಗೆ ಕೋಟಿದು ಗಾಡಿ ಇದೆ, ಬೈಕ್ ಇದೆ. 1,20,00,000 ಒಂದಿದೆ ಅಷ್ಟೇ. ಸೋಮನ್ ಲಕ್ ಚೆನ್ನಾಗೈತೆ ದಿವಿ. ಅಲ್ಲ ಸೋಮನ್ ಲಕ್ ಚೆನ್ನಾಗೈತೆ. ಬ್ರೋ ನೆಕ್ಸ್ಟ್ ಫ್ಯೂಲ್ ಸ್ಟಾಪ್. ಏನಾಗಿರುತ್ತೆ ಗೊತ್ತಾ, ಮೊಳೆ ಹತ್ತಿರುತ್ತೆ. ನೀವು ಬರಬೇಕಾದ್ರೆ ರನ್ನಿಂಗ್ ಟೈಮಲ್ಲಿ ಮೊಳೆ ಎಗರೋಗಿರುತ್ತೆ. ಎಗರೋಗಿದ ತಕ್ಷಣ ಏನಾಗಿರುತ್ತೆ, ಇದು ಏರ್ ಹಂಗೆ ಡ್ರಾಪ್ ಆಗ್ತಾ ಬಂದಿರುತ್ತೆ.
ಕಾರ್ನರಲ್ಲಿ ಬ್ರೋ ಹಿಂಗೆ ಫುಲ್ಲು ಹಿಂಗೆ ಶೇಕ್ ಆಗ್ತಿರೋದು ನನಗೆ ಫೀಲ್ ಆಗ್ತಿದೆ ಅಲ್ಲಿ. ಏರ್ ಕಡಿಮೆ ಆಯ್ತಲ್ಲ. ಏರ್ ಕಡಿಮೆ ಅಲ್ಲ, ಪಂಚರ್ ಆಗಿದೆ. ನೀವು ಏರ್ ಕಡಿಮೆ ಆಗಿದ ತಕ್ಷಣ ಯಾವಾಗಲೂ ವೀಲ್ ಚೆಕ್ ಮಾಡ್ಕೊಳ್ಳಿ, ಟೈರ್ ಚೆಕ್ ಮಾಡಿ ಎಲ್ಲಾನು ಪಂಚರ್ ಆಗಿದೆಯಾ ಅಂತ. ಕೇರ್ಲೆಸ್ ಮಾಡಬೇಡಿ. ನಿಮ್ಮಿಂದಾನೆ ಬ್ರೋ. ನನ್ನ ಜೊತೆ ಯಾವಾಗ ಬರ್ತಾನೋ ಟೈರ್ ಪಂಚರ್. ದೊಡ್ಡದಾಗಿದೆ ಬ್ರೋ. ಬಟ್ ಲಕ್ ಚೆನ್ನಾಗಿದೆ ಸೋಮ, ಅದು ಇಲ್ಲೇ ಸಿಕ್ತು. ಓಡ್ಸಕ್ ಆಗಲ್ಲ. ಅವತ್ತು ನಾನು ಬಾಧೆ ಬಿದ್ನಲ್ಲ ನನ್ನ ಪಂಚರ್ ಆದಾಗ, ಮನೆಯಿಂದ ಆಚೆಗೆ ಅದು ಎತ್ಕೊಂಡು ಹೋಗಕ್ಕೆ ಆಗಿಲ್ಲ, ಗಾಡಿ ಹೋಗಲ್ಲ ಮುಂದಕ್ಕೆ. ಏನಾಗಲ್ಲ ಏನಾಗಲ್ಲ, ಹಂಗೆ ಹೋಗ್ತಿರೋದು. ಹಿಂಗೆ ಹೋದ್ರೆ ಭಯ ಬೀಳಬೇಕು. ಸುಮ್ಮ ನೆಕ್ಸ್ಟ್ ಟೈಮಿಂದ ನೋಡ್ತಾನೆ, ನನ್ನ ಹತ್ರ ಬರ್ತಾ ಇಲ್ವಾ? ಸೌಂಡ್ ಬರ್ತಿರ್ಲಿಲ್ಲ. ನಾ ಹೇಳಿಲ್ಲ ಇದು. ಸದ್ಯ ಅದಲ್ಲ. ಅದಕ್ಕೆ ನೈಟ್ರೋಜನ್ ಹಾಕ್ಸ್ಬೇಕು, ಯಾಕಂದ್ರೆ ನಮ್ಮ ಟೈರ್ಸು ಹೀಟ್ ಆಗುತ್ತೆ ಜಾಸ್ತಿ. ಫುಲ್ ಚೆಕ್ ಮಾಡಿಸಿ ಬ್ರೋ, ಫುಲ್ ಟೈರ್ ಚೆಕ್ ಮಾಡಿಸಿ. ಹೆಂಗಿದೆ ಸೋಮ? ತಳ್ಳಿ ಸ್ವಲ್ಪ ಮುಂದಕ್ಕೆ, ಮುಂದಕ್ಕೆ ತಳ್ಳಿ ಬ್ರೋ, ಹಿಂದಕ್ಕೆ ಬೇಡ. ಸಾಕು ಸಾಕು ಸಾಕು. ಏನಿಲ್ಲ ಅನ್ಸುತ್ತೆ. ಅದು ದೊಡ್ಡದಿತ್ತಲ್ಲ, ಅದಾಗ್ಬಿಟ್ಟು ವೇಸ್ಟ್ ಆಗಿದೆ. ಹ್ಞೂ ಬ್ರೋ, ಅದು ಅಗಲಕ್ಕೆ ಆಗೋಗ್ಬಿಟ್ಟಿದೆ. ಅದು ಏನೋ ಕಲ್ಗಿಲ್ಲು ಇದಾಗಿರುತ್ತೆ ಅದು. ಪಾಪ ನಮ್ಮ ಸೋಮ ಗಾಡಿ ಪಂಚರ್ ಆಗಿತ್ತು, ಪಂಚರೆಲ್ಲ ಹಾಕ್ಸ್ಕೊಂಡು ಈಗ ಹೋಗ್ತಾ ಇದ್ವಿ. ಲೋ ಫ್ಯೂಲ್ ಆಗಿದೆ. ನೆಕ್ಸ್ಟು ಫ್ಯೂಲ್ ಸ್ಟೇಷನ್ ಹತ್ರ ಒಂದು ಸ್ಟಾಪು. ಸೊ ಇಲ್ಲಿಂದ ನಿಧಾನ ಹೋಗ್ತೀರಿ ಫ್ಯೂಲ್ ಸ್ಟೇಷನ್ವರೆಗೂ. Insta360 ಹಿಂದೆ ಹಾಕಿದ್ದೀನಿ ಬ್ಯಾಗಲ್ಲೇ, ಬ್ಯಾಗಿಂದ ಆಚೆ ಇಟ್ಟಿದ್ದೀನಿ ರೆಕಾರ್ಡಿಂಗ್ಗೆ. ಸರಿ ಸರ್, ಫ್ರೆಂಡ್ಸ್ ಆಗೋದ್ರು ಹೈವೇಲಿ ನಮಗೆ. ಸೊ ಇನ್ನೊಂದು ಫುಲ್ ಟ್ಯಾಂಕ್ ಆಯ್ತು ಈಗ. ಐ ಥಿಂಕ್ ಇಲ್ಲಿಂದ ಇನ್ನೇನು ಬೆಂಗಳೂರು ಹತ್ತತ್ರ ರೀಚ್ ಆದಾಗ ಇನ್ನೊಂದು ಫುಲ್ ಟ್ಯಾಂಕ್ ಬೇಕಾಗುತ್ತೆ. 4 ಫುಲ್ ಟ್ಯಾಂಕ್ ಬೇಕು. ಲೈಕ್ ಪ್ರಾಪರ್ 1500 rupees ಚೇಂಜು, 4 ಫುಲ್ ಟ್ಯಾಂಕ್ ಬೇಕು. ಅಂದರೆ 6000 rupees ದಾವಣಗೆರೆ ಹೋಗಿ ಬಂದರೆ. ಎಲ್ಲಾದರೂ ಸೋಮಾದಿ ಬೀಜು ನೆಕ್ಸ್ಟ್ ಟೋಲ್ ಹತ್ರ ಎಲ್ಲ ನಿಲ್ಸಿರ್ತಾರೆ, ಬನ್ನಿ. ಅದು ಸೇಫ್ ಪಾಯಿಂಟು.
ಐ ಥಿಂಕ್ 2014 ನಾನು ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ತೊಗೊಂಡಿದ್ದೆ. 15 ದಾಂಡೇಲಿ ರೈಡ್ ಹೋಗಿದ್ದೆ ಒಂದು ಗ್ರೂಪ್ ಜೊತೆ. ಇದೇ ಹೈವೇ ಅಲ್ವಾ, ನೋಡ್ಬಿಟ್ಟು ಅನ್ಕೋತಾ ಇದ್ದೆ ಗುರು ಏನು ಗುರು ಹಿಂಗೆ ಹೋಗ್ತಾರೆ ಅಂತ. ಅವತ್ತು ನಾನು ಅನ್ಕೊಂಡು ಕೂಡ ಇಲ್ಲ ನಾನು ಒಂದು ಸೂಪರ್ ಬೈಕ್ ತಗೊತೀನಿ ಹಿಂಗೆಲ್ಲ ಓಡಿಸ್ತೀವಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಅಣ್ಣವರು ದೇವೇಶ್ ಅಣ್ಣವರು ಚಚ್ಕೊಂಡು ಹೋದ್ರು. ಬಂದ್ರು ಎಲ್ಲ ಬಾಯ್ಸ್ ಬಂದರು. ಕಾರ್ನರ್ ಗುರು ಪಂಚರ್ ಆದ್ಮೇಲೂ 299 ನೋಡಿದಿರೋದು ಯಾರನ್ನ ಇದ್ರೆ ಅದು ಸೋಮಾನೆ. ಹೆಂಗುರ ಪಂಚರ್ ಆಗಿ ಹಾಕ್ಸಿ ಈಗ 299 ನೋಡಿಯೋದು.
ಸಿರಾ ಟೋಲ್ ದಾಟಿದ್ವಿ. ಈಗ ಒಂದು ಟೀ ಬ್ರೇಕ್ ಆಯಿತು. ಸಿರಾ ಟೋಲ್ ದಾಟಿ ಹೊರಟಿದ್ದೀವಿ. ಈಗ ಟೈಮ್ ಆಗಿದೆ 1:20. ಒಂದು ಫ್ಯೂಯಲ್ ಸ್ಟಾಪ್, ಆಮೇಲೆ ಮನೆಗೆ ಜೈ. ಅವ್ನು ಸಚಿನ್ ಯಾಕೆ ಅಲ್ಲೇ ಸ್ಲೋ ಮಾಡ್ಕೊಂಬಿಟ್ಟ, ಲೆಫ್ಟ್ಗೆ ಹಾಕ್ಕೊಂಡ. ಹಾಂ, ಪೆಟ್ರೋಲ್ ಆಗೋಯ್ತಾ ಏನೋ ಗೊತ್ತಿಲ್ಲ. ಅವ್ನು ಕೈ ಹಾಕ್ದ. ಹಾಂ, ನೀವು ಮುಂದಕ್ಕೆ ಬಂದ್ಬಿಟ್ರಿ. Few moments later. ಸ್ನೇಹಿತರೆ, ಒಂದು ಬ್ರೇಕ್ ಆಯಿತು. ಸಚಿನ್ ಅವ್ರದ್ದು ಸ್ವಲ್ಪ ಎಕ್ಸಾಸ್ಟ್ ಲೂಸ್ ಆಗಿತ್ತು, ಹೋಗಿ ಗ್ಯಾರೇಜಲ್ಲಿ ಟೈಟ್ ಮಾಡಿಸ್ಕೊಂಡು ಬಂದ್ವಿ. ಸೊ ಈಗ ಹೊಟ್ಟಿದ್ವಿ. ಜಸ್ಟ್ ಒಂದು ಸ್ಟಾಪ್ ಇರುತ್ತೆ ಫ್ಯೂಯಲ್ಗೆ, ಆಮೇಲೆ ಮನೆ ಕಡೆ. ಅವ್ನಿಗೆ ಹೇಳಿಲ್ವಾ ನೀವು? ಅವನಿಗೆ ಫಸ್ಟ್ ಹೇಳಿದ್ದು. ಸರಿ ಅಕ್ಷಯ್, ಸಿಗೋಣ. ಹಾಂ, ಬಾಯ್ ಬ್ರಾ. ಸರಿ ಬ್ರಾ, ಚೆನ್ನಾಗಿತ್ತು. ಸ್ಯಾಟರ್ಡೆ ಹೋಗಿ ಮುಂಚೆ ಫೋನ್ ಮಾಡಿ. ಸೊ ಸ್ನೇಹಿತರೆ, ಎಲ್ಲ ಬಾಯ್ಸ್ ಹೊರಟ್ರು. ನಾನು ಸೋಮ ಇದ್ದೀವಿ. ಹೆಬ್ಬಾಳವರೆಗೂ ಬರ್ತಾರೆ ಸೋಮ, ಆಮೇಲೆ ಮನೆಗೆ ಕೊಡ್ತಾರೆ. ರೈಟ್. ಸರಿ ಬ್ರೋ. ಇದು 2 ವೀಕ್ಸ್ ಆಮೇಲೆ ನಾವು ಸೆಪ್ಟೆಂಬರ್ ಆದಮೇಲೆ ಕೊಳ್ಳಿ ಇಳಿಸ್ಕೊಳ್ಳೋಣ. ಆಮೇಲೆ ಗೊತ್ತಾಯ್ತು. ಯಾರು ಬ್ರೋ ಏನು ಲೇಟೆಸ್ಟ್ ಜನ ಯಾರೋ ನೋಡ್ದಂಗೈತೆ. ಅದು ಒಬ್ಬನೇ ಹುಡ್ಕೊಂಡ್ಬರ್ತೀವಿ ನೋಡು. ಹಾಂ, ಸೋಮ ಹೊರಟ್ರು. ನಮಗೆ ಇದೊಂದು ಮಾಡೋರಲ್ಲ ಹೆಬ್ಬಾಳಲ್ಲಿ. ಸೊ ರಿಂಗ್ ರೋಡಲ್ಲಿ ರೈಟ್ಗೆ ಹೋಗ್ಬೇಕು ಅಂತಂದರೆ ಮೊದಲೇ ಲೆಫ್ಟ್ ತೊಗೊಂಡಿರ್ಬೇಕು. ಹಾಗಾಗಿ ನಾನು ಲೆಫ್ಟಿಗೆ ಬಂದಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ನನಗೆ ಐ ವಿಶ್ ಎಲ್ಲ ಬಾಯ್ಸ್ಗೂ ಅವರವರ ಇಷ್ಟಪಟ್ಟರು ಬೈಕು ಬೇಗ ಸಿಗಲಿ. ಎಲ್ಲರೂ ಸೇಫಾಗಿ ರೈಡ್ ಮಾಡಿ, ರಿಸ್ಕ್ ತಗೊಂಡು ಹೆಂಗಂದ್ರೆ ಹೆಂಗೆ ಮಾಡಬೇಡಿ. ಸ್ಪೀಡ್ ಓಡಿಸೋದ್ರಲ್ಲೂ ಸೇಫ್ ಲಿಮಿಟ್ ಇರುತ್ತೆ. ಸೊ ಸೇಫ್ಟಿ ಮೆಜರ್ಸ್ ತಗೊಂಡು ಯೂಸ್ ಮಾಡಿ, ರೈಡಿಂಗ್ ಗೇರ್ಸ್ ಹಾಕಿ, ಎಲ್ಲಿ ಓಡಿಸ್ಬೋದು ಎಲ್ಲಿ ಓಡಿಸೋಕ್ಕಾಗಲ್ಲ ಅನ್ನೋದೇ ಯಾವಾಗಲೂ ಇಂಪಾರ್ಟೆಂಟು. ಅದ್ರ ಪ್ರಕಾರ ಹುಷಾರಾಗಿ ಓಡಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ. ನಿಮ್ಮ ಸಪೋರ್ಟ್ ಇರಲಿ, ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋಣ. ಥ್ಯಾಂಕ್ ಯು, ಟಾಟಾ, ಬಾಯ್.